ನೀವು ಧನುರಾಶಿಯವರಾಗಿದ್ದು ಮಾಟ ಮಂತ್ರಗಳ ಸಮಸ್ಯೆ ನಿಮಗೆ ಜಾಸ್ತಿ ಇದ್ದರೆ ಅಥವಾ ಅನುಮಾನ ಇದ್ದರೆ ಆ ವಿಚಾರದಲ್ಲಿ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಗುರುಳೆ, ನಮಗೆ ಯಾರೋ ಅಂತ ಕೆಲವ್ರ ಮೇಲೆ ಅನುಮಾನ ಇದೆ, ಬಟ್ ನನಗೆ ಮಾಡಿಸಿರೋದೇ ಅನಿಸ್ತಾ ಇದೆ, ನನಗೆ ಗ್ಯಾರಂಟಿ ಅದು ಮಾಡಿಸಿರೋದು ಅಂತ. ಇನ್ನು ಕೆಲವರಿಗೆ ಇಲ್ಲ 100% ಮಾಡಿಸಿದ್ದಾರೆ, ನಮಗೆ ಗೊತ್ತಾಗಿದೆ, ಅದು ನಾನು ಕೇಳಿದ್ದೀನಿ, ನನಗೆ ತಿಳಿಸಿದ್ದಾರೆ, ನನಗೆ ಹೇಳಿದ್ದಾರೆ. ಅನುಮಾನ ಇರಲಿ ಅಥವಾ ಖಚಿತವಾಗಿ ಗೊತ್ತಿರಲಿ, ಏನೇ ಆಗಿರಲಿ, ಮಾಟ ಮಂತ್ರದ ಸಮಸ್ಯೆಯಲ್ಲಿರ್ತಕ್ಕಂಥ ಧನುರಾಶಿಯವರು ನೀವು ಕಷ್ಟಪಡ್ತಾ ಇದ್ದೀರಾ ಅದರಿಂದ ಅಂತ ಆದರೆ, ನಾನು ನಿಮಗೆ ಯಾವಾಗಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಅದ್ಭುತವಾದ ಸಿಂಪಲ್ ಪರಿಹಾರವನ್ನು, ವಿಶೇಷ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಸೊ ಆ ಥರ ವಿಡಿಯೋನ ಶೇರ್ ಮಾಡಿಬಿಡಿ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ. ಹಾಗೂ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮೆಲ್ಲ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾಗಿ ಏನಾದ್ರು ಕಾಮೆಂಟ್ಸ್ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡ್ಬೋದು. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾಟ ಮಂತ್ರ ಬಹಳ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಿಚಾರ. ನಂಬಿಕೆ ಕೆಲವರಿಗಿರುತ್ತೆ, ಕೆಲವರಿಗೆ ಇರಲ್ಲ. ಆದರೆ ಒಂದು ಹೇಳ್ತೇನೆ, ಅನುಭವ ವೇದ್ಯ ಅಂತ ಕೆಲವಿಷ್ಟು ವಿಚಾರ ಅಂದರೆ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿದೆ ಅಂತ. ಯಾವ ಮಾಟ ಎಲ್ಲ ಮಂತ್ರ ಎಲ್ಲ ರೀ, ಮಾಡಕ್ಕೆ ಬರೋ ಕೆಲಸ ಎಲ್ಲ ಅದೆಲ್ಲ ಯಾವುದು ಸತ್ಯ ಅಲ್ಲ ಅಂತ ಹೇಳ್ಕೊಂಡು ತಿರ್ಗೋಂಥವ್ರಿಗೆ ನಮ್ಮ ಈ ವಿಡಿಯೋ ಅಲ್ವೇ ಅಲ್ಲ. ಯಾರು ನಿಜವಾಗಲೂ ಅನುಭವಿಸಿದ್ದೀರಿ ಆ ಕಷ್ಟವನ್ನು, ಯಾರು ನಿಜವಾಗಲೂ ಆ ದುಃಖವನ್ನು, ಆ ನಷ್ಟವನ್ನು, ಆ ಚಿಂತೆ, ದಿನ ಬೆಳಗಾದರೆ ಟೆನ್ಷನ್, ಅದರಿಂದ ಹೊರಬಂದರೆ ಸಾಕಿದೆ ಸಾಕು ಅನ್ನೋ ರೀತಿಯಲ್ಲಿ ಕಷ್ಟದಲ್ಲಿದ್ದೀರಿ, ಅಂಥವ್ರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿದೆ ಈ ವಿಚಾರ ಅಂತ. ಧನುರಾಶಿಯವರು ನೀವು ಬಹಳ ಸೌಮ್ಯ ಸ್ವಭಾವದವರು, ಯಾರ ತಂಟೆಗೆ ಹೋಗದೆ ಇರತಕ್ಕಂಥವ್ರು, ಗೊತ್ತಾಯ್ತಲ್ವ, ಬಹಳ ಸೌಮ್ಯ ಸ್ವಭಾವ, ಹಸು ಗೋವಿನಂಥವ್ರು ಅಂತ ಹೇಳ್ತಾ ಇರ್ತೇನೆ ನಾನು ಧನುರಾಶಿಯವರಿಗೆ. ಲಗ್ನ ಬೇರೆ ಬೇರೆ ಇದ್ದಾಗ ಸ್ವಲ್ಪ ಭಾವನೆಗಳು ವ್ಯತ್ಯಾಸಗಳಾಗಬಹುದು, ಬಟ್ ಲಗ್ನ ರಾಶಿನೂ ಆಗ್ಬಿಟ್ರಂತೂ 100% ಅವರು ಗೋವಿನ ಸ್ವಭಾವದವ್ರು ಆಗಿಬಿಡ್ತಾರೆ. ರಾಶಿ ಮಾತ್ರ ಧನು, ಲಗ್ನ ಎಲ್ಲ ಬೇರೆ ಅಂತಂದಾಗ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು, 60-40% ಥರ. ಇಲ್ಲಿ ಧನುರಾಶಿಯವರಿಗೆ ಏನಾಗುತ್ತೆ, ಅವರ ಸೌಮ್ಯ ಸ್ವಭಾವವನ್ನು ದುರುಪಯೋಗ ಪಡಿಸಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಹೇಗಾದರೂ ಮಾಡಿ ನಿಮ್ಮನ್ನು ಅವರ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು, ಅವರು ಹೇಳಿದಂತೆ ನೀವು ಕೇಳುವಂಥವರಾಗಬೇಕು, ಯಾವಾಗಲೂ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನುವ ರೀತಿಯಲ್ಲಿ ಮಾಟಮಂತ್ರ ಮಾಡಿಸಿ ಅವರು ನಿಮ್ಮನ್ನು ಇಟ್ಕೊಂಡ್ಬಿಡ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು ನೀವು ಅನ್ನೋ ಥರ ಕೆಲವರು ಮಾಟಮಂತ್ರ ಮಾಡಿಸುವ ಸಾಧ್ಯತೆ ಇರುತ್ತದೆ. ಇನ್ನು ನಿಮ್ಮ ಏಳಿಗೆ ನೋಡಿ ಹೊಟ್ಟೆ ಉರಿ ಪಟ್ಕೊಂಡು ಮಾಟಮಂತ್ರ ಮಾಡಿಸೋರು ಒಂದಿಷ್ಟು ಜನ ಇದ್ದರೆ, ನೀವು ಸರ್ವನಾಶ ಆಗೋಗಲಿ ಅಂತ ಸಿಟ್ಟು ಮೇಲೆ ನಿಮ್ಮಲ್ಲಿ ಮಾಟಮಂತ್ರ ಮಾಡಿಸೋರು ಒಂದಿಷ್ಟು ಜನ ಇರ್ತಾರೆ. ಮಾಟಮಂತ್ರ ಮಾಡಿಸೋರು ಯಾವತ್ತೂ ಉದ್ಧಾರ ಆಗಲ್ಲ. ಅವ್ರು ಹೆಂಗಾರ ಹಾಳಾಗೋಗ್ಲಿ, ಅವ್ರು ಮಾಡಿಸಿರೋದ್ರಿಂದ ನಾವು ಹಾಳಾಗಬಾರ್ದಲ್ಲ, ನಮಗೊಂದು ರಕ್ಷಣೆ ಸಿಗಬೇಕಲ್ಲ, ಧನುರಾಶಿಯವ್ರಿಗೊಂದು ರಕ್ಷಣೆ ಸಿಗಬೇಕಲ್ವ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್. ನಿಮಗೆ ಕಡೆ ತನಕ ನೋಡಿ. ಮಾಟಮಂತ್ರದಿಂದಾಗಿ ನಿಮಗೇನಾದರೂ ಜಾಬಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಜಾಬ್ ಸಿಗ್ತಾ ಇಲ್ಲ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನನಗೆಲ್ಲೂ ಜಾಬ್ ಸಿಗದಿರಂಗೆ ಮಾಡಾಕ್ಬಿಟ್ಟಿದ್ದಾರೆ ಅಂತಲೋ, ಅಥವಾ ಆಲ್ರೆಡಿ ಜಾಬ್ ಇದೆ ಬಟ್ ಜಾಬಲ್ಲಿ ನನಗೆ ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಹೈಕ್ ಇಲ್ಲ, ಏನೂ ಅನುಕೂಲತೆಗಳೇ ಇಲ್ಲ, ಬರೇ ಮೇಲಧಿಕಾರಿಗಳ ಜೊತೆಗೆ, HR ಜೊತೆಗೆ, ಮತ್ತವ್ರ ಜೊತೆಗೆ, ಕೊಲೀಗ್ಸ್ ಜೊತೆಗೆ ಬರೀ ಜಗಳನೇ ಆಗೋಯಿತು. ಸುಮ್ಮನೆ ನನ್ನ ಬೈತಾರೆ, ಸುಮ್ಮನೆ ಇಲ್ಸಲ್ಲದೆಲ್ಲ ಆಪಾದನೆಗಳು ನನ್ನ ಮೇಲೆ ಹಾಕ್ತಾರೆ, ನಾನೇನೂ ತಪ್ಪು ಮಾಡಿಲ್ಲ ಅಂದು ನನಗೆ ಇದು ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ ನಾನು ಏನು ಮಾಡಿದೆ ಅಂತ ದುಃಖಿಸ್ತಾ ಇರತಕ್ಕಂಥ ಧನುರಾಶಿಯ ಉದ್ಯೋಗಿಗಳು ಇದ್ದಾರೆ. ಮಾಟಮಂತ್ರಕ್ಕೆ ಅವರು ಬಲಿಪಶುವಾಗಿರ್ತಾರೆ. ಯಾಕೆ ಅಂತಂದರೆ ನಿಮಗೇನು ಏಳಿಗೆ ಆಗದೆ ಇರಲಿ ಜಾಬಲ್ಲಿ ಅಂಥೇಳಿ ಮಾಟಮಂತ್ರ ಮಾಡಿಸಿದವ್ರು ಇರಬಹುದು, ಗೊತ್ತಿಲ್ಲ. ಇಲ್ಲ ಬಿಸ್ನೆಸ್ ಮಾಡ್ತಕ್ಕಂತಹ ಧನುರಾಶಿಯವರಿಗೆ ಏಳಿಗೆ ಆಗದೆ ಇರಲಿ, ಬಿಸ್ನೆಸ್ಸಲ್ಲಿ ಲಾಭ ಆಗದೆ ಇರಲಿ, ಈ ಪರ್ಟಿಕ್ಯುಲರ್ ಬಿಸ್ನೆಸ್ನ ಬಿಟ್ಟು ಓಡಾಗ್ಬಿಡ್ಲಿ ಅವರು ಅಂಥೇಳೆಲ್ಲ ಮಾಟಮಂತ್ರ ಮಾಡಿಸ್ತಕ್ಕಂಥವ್ರು ಇರ್ತಾರೆ. ಒಂದು ಅಂಗಡಿಯಲ್ಲಿ ಚೆನ್ನಾಗಿ ಒಂದು ವಾರನ ಒಂದು ತಿಂಗಳು ಬಿಸ್ನೆಸ್ ಆಯಿತು, ಅದೇ ಬಿಸ್ನೆಸ್ನ ಅಥವಾ ಹತ್ತಿರ ಬರದಲ್ಲಿ ಬೇರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಣ್ಣು ಬಿತ್ತು ದೃಷ್ಟಿಗೋ, ಅಥವಾ ನಿಮ್ಮ ಬಿಸ್ನೆಸ್ ಹಾಳಾಗೋಗ್ಲಿ ಅಂತ ಒಂದು ಮಾಟಮಂತ್ರಕ್ಕೋ ಏನೋ ಒಂದು ಮಾಡಿ ನೀವು ಗಾಲಿ ಹೊಡೆದು ಲಾಟ್ರಿಗೆ ಹಾಳಾಗ್ಬಿಡ್ಬೇಕು, ನೀವು ಅಲ್ಲಿ ತನಕ ಬಿಡಲ್ಲ. ಎಷ್ಟು ಎಕ್ಸಾಂಪಲ್ಸ್ಗಳು ನೋಡಿಲ್ಲ ನಾನು. ಎಷ್ಟು ಜನ ಫ್ಯಾಕ್ಟ್ರಿನ ಓಪನ್ ಮಾಡಿ ಹೊಸದಾಗಿ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 3 ತಿಂಗಳಿಗೆ 6 ತಿಂಗಳಿಗೆ ಬಾಗಿಲಾಕುವಂಥ ಪರಿಸ್ಥಿತಿಗಳು, ಅಂಗಡಿ ಮುಂದೆ ಏನೇನೋ ಮಾಡಿಸಿ ತಂದು ಹಾಕಿ ನೀವು ಹಾಳಾಗೋಗಿ ಮಾರಾಟ ಮಾಡ್ಕೊಂಡು 3 ಕಾಸು 6 ಕಾಸು ಮಾರ್ಕೊಂಡು ಹೋಗೋ ತನಕನೂ ಬಿಡಲ್ಲ ಅವರು, ನೆಮ್ಮದಿ ಇಲ್ಲ ಅವ್ರಿಗೆ, ಆಯ್ತಲ್ವ. ಸೊ ಅದರಿಂದ ಆ ಥರ ಲಾಸ್ ಬಿಸ್ನೆಸ್ಸಲ್ಲಿ ನೋಡಿದವ್ರು ಇದ್ದಾರೆ. ಮದುವೆಗಳು ಮುರಿದೋಗಿದೆ ಮಾಟಮಂತ್ರದಿಂದ, ಸಂಸಾರಗಳು ಮುರಿದೋಗಿದೆ, ಮದುವೆ ಆಗಿರೋ ಗಂಡ ಹೆಂಡತಿ ಸಂಸಾರಗಳು ಮುರಿದೋಗಿದೆ ಮಾಟಮಂತ್ರದಿಂದ. ಎಷ್ಟೆಲ್ಲ ಹಿನ್ನಡೆ.
ಇದು ಬಹಳ ಚಿಂತಾಕ್ರಾಂತ ಮಕ್ಕಳಾಗದೇ ಇರಲಿ ಅಂತ ಮಾಟ ಮಂತ್ರ ಮಾಡಿಸ್ದೆಲ್ಲ ಇರ್ತದೆ. ಆರೋಗ್ಯ ವಿಚಾರ ನೋಡಿ, ಇವನ ಆರೋಗ್ಯ ಹಾಳಾಗೋಗ್ಲಿ ಅಂತ ಮಾಟ ಮಂತ್ರ ಮಾಡಿಸಿದವ್ರು ಇರ್ತಾರೆ. ಯಾವ ಡಾಕ್ಟ್ರ್ ಹತ್ರ ಹೋಗಲಿ ಏನೂ ಇಲ್ಲ, ಯಾವ ಔಷಧಿ ತಗೊಳ್ಳಿ ಗುಣ ಆಗಲ್ಲ. ಡಾಕ್ಟ್ರ್ ಚೆಕ್ ಮಾಡ್ರೆ ಏನೂ ಇಲ್ಲ ಅಂತಾರೆ, ಔಷಧೋಪಚಾರಗಳು ಮಾಡಿದ್ರೆ ಗುಣ ಆಗಲ್ಲ, ಏನೂ ಗೊತ್ತಾಗಲ್ಲ. ಎಲ್ಲೋ ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನದಲ್ಲಿ ಪ್ರಸಾದ ಭೋಜನ ಮಾಡಿದ್ರೆ ಮಾತ್ರ ಏನೋ ಒಂಚೂರು ನೆಮ್ಮದಿ, ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಇದಕ್ಕೇನು ಪರಿಹಾರ ಅಂದ್ರೆ ರಕ್ಷಣೆ ಬಹಳ ಮುಖ್ಯವಾಗಿರ್ತದೆ. ಯಾರು ಮಾಟ ಮಂತ್ರ ಮಾಡಿಸಿದ್ರೆ ಬಿಡಲ್ಲ, ಅವ್ರನ್ನ ಹೋಗಿ ಹಿಡ್ಕೊಂಡೇನೋ ಮಾಡಿಬಿಡ್ತೀನಿ ಅಂತಂದ್ರೆ ಅದು ದಡ್ಡತನ ಆಗುತ್ತೆ. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲಿ ಚಪ್ಪಲಿ ಹಾಕೊಂಡು ಓಡಾಡಬೇಕು. ಸೊ ಮಾಟ ಮಂತ್ರದಿಂದ ನಿಮಗೆ ಯಾವುದೇ ವ್ಯವಹಾರ ಆಗಿರಬಹುದು, ಸಾಲಗಳಿರಬಹುದು, ಕೋರ್ಟು ಕಚೇರಿ ಇರಬಹುದು, ಎಲ್ಲೇ ಇರ್ಬೋದು, ನಿಮಗೆ ಸೋಲಾಗಬಾರದು, ನಿಮಗೆ ರಕ್ಷಣೆ ಸಿಗಬೇಕು. ನಿಮಗೆ ಶಾರೀರಿಕವಾಗಿ ಆಕ್ಸಿಡೆಂಟ್ಗಳಾಗಿ ಅಥವಾ ಬೇರೆ ಏನೋ ಶಾರೀರಿಕಕ್ಕೂ ಏನೋ ಸಮಸ್ಯೆ ಆಗಬಾರ್ದು, ಒಂದು ರಕ್ಷಣೆ ಬೇಕು. ಸೊ ಅಲ್ಲಿ ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಧನುರ್ರಾಶಿಗೆ ಷಷ್ಠ್ಯಾಧಿಪತಿ ಯಾರಪ್ಪ ಅಂತಂದರೆ ಶುಕ್ರ. ಶುಕ್ರ ಅಮ್ಮನವರನ್ನು ಸೂಚಿಸ್ತಾನೆ. ಈ ಅಮ್ಮನವರಲ್ಲಿ ಧನುರ್ರಾಶಿಯವರಿಗೆ ಹಣಕಾಸು ಬೇಕು ಅಂದರೆ ಲಕ್ಷ್ಮೀ ಆರಾಧನೆ ಮಾಡ್ಕೊಳ್ಬೋದು, ಬೇರೆ ಬೇರೆ ಕಷ್ಟಗಳು ಬಂತು ಅಂದರೆ ದುರ್ಗಾರಾಧನೆ ಮಾಡ್ಕೊಳ್ಬೋದು. ಆದರೆ ದೃಷ್ಟಿ, ಮಾಟಮಂತ್ರ, ಈ ಥರ ಕ್ಷುದ್ರ ಪ್ರಯೋಗಾದಿಗಳಿಂದ ಕಷ್ಟಪಡ್ತಾ ಇರುವಂತಹ ಧನುರ್ರಾಶಿ ಆದರೆ ಷಷ್ಠ್ಯಾಧಿಪತಿ ಶುಕ್ರ ಆದಾಗ ಭದ್ರಕಾಳಿಯ ಆರಾಧನೆಯನ್ನು ಮಾಡಬೇಕು. ಎಸ್, ಯಾವ ಧನುರ್ರಾಶಿಯವರು ಭದ್ರಕಾಳಿಯ ಆರಾಧನೆ ಮಾಡ್ತಾರೋ ಅವ್ರಿಗೊಂದು ರಕ್ಷಾ ಕವಚ ಸದಾ ಅವ್ರ ಮೇಲೆ ಇರ್ತದೆ. ಯಾವ ರೀತಿಯಲ್ಲಿ ರಕ್ಷಾ ಕವಚ ಇರ್ತದೆ? ನಿಮಗೆ ಯಾರೇ ಏನೇ ಸಮಸ್ಯೆ ಮಾಡಿದ್ರು ಕೂಡ ನಿಮ್ಮನ್ನು ತಾಗಬಾರ್ದು, ಆ ಥರ ಒಂದು ರಕ್ಷಾ ಕವಚ ಸ್ವರೂಪ ಭದ್ರಕಾಳಿ ಆರಾಧನೆ ನೀವು ಮಾಡಬೇಕು. ಸ್ವಲ್ಪ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ಪ್ಯೂರ್ ವೆಜಿಟೇರಿಯನ್ ಆಗಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಗುರುಗಳೇ, ನನಗೆ ಊಟ ಇದಕ್ಕಾಗಲ್ಲ, ಮಡಿ ಅವೆಲ್ಲ ನಂಗೆ ಆಗಲ್ಲ, ಬೇರೆ ಏನಾದ್ರು ಪರಿಹಾರ ಹೇಳಿ ಅಂದರೆ ಲಾಸ್ಟಲ್ಲಿ ಒಂದು ಅದ್ಭುತವಾದ ಇನ್ನೊಂದು ಪರಿಹಾರನೂ ಹೇಳ್ತೀನಿ. ಅಲ್ಲೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಬಟ್ ನಾರ್ಮಲಾಗಿ ಮಾಡುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ನೀವು ಭದ್ರಕಾಳಿ ಆರಾಧನೆಯನ್ನು ಹೆಂಗೆ ಮಾಡಬೇಕು, ಈ ವಿಡಿಯೋ ಎಂಡಲ್ಲಿ ನಾನೊಂದು ಮಂತ್ರ ಭದ್ರಕಾಳಿ ಸ್ತೋತ್ರವನ್ನು ಹೇಳ್ತೇನೆ. ಆದಿಶಂಕರಾಚಾರ್ಯರು ಶಂಕರ ಭಗವತ್ಪಾದರೆ ರಚಿಸಿರ್ತಕ್ಕಂತಹ ಭದ್ರಕಾಳಿ ಅಷ್ಟಕ ಸ್ತೋತ್ರ, ಅದು ಭಾಳ ಪವರ್ಫುಲ್. ನಾಳೆಗೆ ತಿರುಗಲ್ಲ ನೀವೇ ಹೇಳಬೇಕು ಅಂತಾದರೆ, ಈ ವಿಡಿಯೋ ಎಂಡಲ್ಲಿ ಅದನ್ನು ಹೇಳ್ತೇನೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯ ದೇವರ ಮನೆ ಮುಂದೆ ಒಂದು ಚಾಪೆ ಮೇಲೋ ಒಂದು ಮಣೆ ಮೇಲೋ ಕೂತ್ಕೊಂಡು ನೀವು ಧನುರ್ರಾಶಿಯವರು ಉತ್ತರ ನಾರ್ತ್ ಫೇಸಿಂಗ್ ಮಾಡ್ಕೊಂಡು ಕೂತ್ಕೊಂಡು ಈ ವಿಡಿಯೋ ಎಂಡಲ್ಲಿ ನಾನು ಹೇಳುವಂಥ ಸ್ತೋತ್ರವನ್ನು 8 ಬಾರಿ ಕೇಳಿಸ್ಕೊಳ್ಬೇಕು. ನೈಟ್ ಮತ್ತೆ ಪುನಃ ಮಲಗೋ ಮುನ್ನ ಕೈಕಾಲು ಮುಖ ಎಲ್ಲ ತೊಳ್ಕೊಂಬಂದು ಮತ್ತೆ ಪುನಃ ಚಾಪೆ ಅಥವಾ ಮನೆ ಮೇಲೆ ಕೂತ್ಕೊಂಡು ಮತ್ತೆ 8 ಬಾರಿ ಕೇಳಿಸ್ಕೊಳ್ಬೇಕು. ನಾರ್ತ್ ಫೇಸಿಂಗ್ ಕೂತ್ಕೊಂಡು, ಉತ್ತರಾಭಿಮುಖವಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದಾಗಿರ್ತದೆ, ನಿಮಗೆ ಭಾಳ ಪವರ್ಫುಲ್. ಬರೀ ಕೇಳಿಸ್ಕೊಳ್ಳೋದ್ರಿಂದನೇ ಭದ್ರಕಾಳಿಯ ರಕ್ಷಣೆ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಇನ್ನು ಅದು ಸಾಧ್ಯ ಇಲ್ಲ ಅನ್ನುವಂಥವ್ರಿಗೆ ಭದ್ರಕಾಳಿಗೆ ವಿಶೇಷ ಆರಾಧನೆ ಮಾಡಿ ನಾವೇ ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ, ಅದರ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಸ್ವಪ್ನೇಶ್ವರಿ ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ ಇದೊಂದು ದಿವ್ಯೌಷಧ ಥರ ಕೆಲಸ ಮಾಡುತ್ತೆ, ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನು ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗೆ, ನಾನು ಇಟ್ಕೊಂಡು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಳ್ಬೇಕು.
ಏನಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಗೊತ್ತಿಲ್ವಾ ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ, ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದ್ರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸ ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು, ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು, ಹಾಗೂ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು. ಇದು ಹಿಂಗೆ ನಿಲ್ಸಿಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರಾ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅತ್ತಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ, ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಮ್ಮ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ರದ್ದು ಇನ್ನೊಬ್ರು ಬಳಸೋಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ, ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಂಬ ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರ್ತದೆ, ಯಾವ ಮಾಟಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದಾ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನ ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ, ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆ ದಿಂಬ ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನು ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ. ಇದಕ್ಕೆ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂತೀರಾ, ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ, ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ, ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲೀಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ ವಿವಸ್ತ್ರಾಶ್ಮಶಾನಾಲಯ ಮುಕ್ತಕೇಶಿ ಮಹಾಕಾಲಕಾಮಾಕುಲಕಾಲಿಕೇಯಂ. ಭುಜೆ ವಾಮಯುಗ್ಮೆ ಶಿರೋಸಿಂ ದಧಾನಾ ವರಂ ದಕ್ಷ್ಮಯುಗ್ಮೆ ಭಯಂ ವೈ ತಥೈವ. ಸುಮಧ್ಯಾಪಿ ತುಂಗಸ್ತನಾಭಾರನಮ್ರಾ ಲಸದ್ರಕ್ತಸೃಗ್ದ್ವಯಾ ಸುಸ್ಮಿತಾಸ್ಯಾ. ಶವದ್ವಂದ್ವಕರ್ಣಾವತಂಸಾ ಸುಕೇಶಿ ಲಸತ್ಪ್ರೇತಪಾಣಿಂ ಪ್ರಯುಕ್ತೈಕಕಾಂಚೀ.
शवाकारमञ्चाधिरूढा शिवाभिश्चतुर्दिक्षु शब्दायमानेऽभिराजे विरञ्च्यादिदेवास्त्रयस्ते गुणास्त्रीन् समाराध्य कालीं प्रधाना बभूवुः अनादिं सुरादिं मखादिं भवादिं स्वरूपं त्वदीयं न विन्दन्ति देवाः जगन्मोहनीयं तु वाग्वादिनीयं सुहृत्पोषणी शत्रुसंहारणीयं वचस्तम्भनीयं किमुच्चाटनीयं स्वरूपं त्वदीयं न विन्दन्ति देवाः इयं स्वर्गदात्री पुनः कल्पवल्ली मनोजास्तु कामान् यथार्थं प्रकुर्यात् तथा ते कृतार्था भवन्तीति नित्यं स्वरूपं त्वदीयं न विन्दन्ति देवाः सुरापानमत्ता सुभक्तानुरक्ता लसत्पूतचित्ते सदा विर्भवत्ते जपध्यानपूजा सुधाधौतपङ्का स्वरूपं त्वदीयं न विन्दन्ति देवाः चिदानन्दकन्दं हसन्मन्दमन्दं शरश्चन्द्रकोटिप्रभापुञ्जबिम्बं मुनीनां कवीनां हृदि द्योतयन्तं स्वरूपं त्वदीयं न विन्दन्ति देवाः महामेघकाली सुरक्तापि शुभ्रा कदाचित् विचित्राकृतिर्योगमाया न बाला न वृद्धा न कामातुरापि स्वरूपं त्वदीयं न विन्दन्ति देवाः क्षमस्वापराधं महागुप्तभावं मया लोकमध्ये प्रकाशीकृतं यत् तव ध्यानपूतेन चापल्यभावात् स्वरूपं त्वदीयं न विन्दन्ति देवाः यदि ध्यानयुक्तो पठेद्यो मनुष्यः सदा सर्वलोके विशालो भवेच्च गृहे चाष्टसिद्धिर्मृते चापि मुक्तः स्वरूपं त्वदीयं न विन्दन्ति देवाः इति श्रीशङ्कराचार्यविरचितं कालिकाष्टकं सम्पूर्णं श्रीजगदम्बार्पणमस्तु।